ಕೋಳಿ ಫಾರಂ ಕುಸಿದು ಬಿದ್ದು ಕೋಳಿ ಫಾರಂನಲ್ಲಿದ್ದ 800ಕ್ಕೂ ಹೆಚ್ಚು ಬಾಯ್ಲರ್ ಕೋಳಿಗಳು ಮೃತಪಟ್ಟಿರುವ ಘಟನೆ ತಾಲೂಕಿನ ಆದೇಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕು ಆದೇಪಲ್ಲಿ ಗ್ರಾಮದ ಬೈರೆಡ್ಡಿ ಎಂಬುವರಿಗೆ ಸೇರಿದ ಬಾಯ್ಲರ್ ಕೋಳಿ ಫಾರಂ ಆಗಿದ್ದು 160 × 24 ಅಡಿಗಳ ಅಳತೆಯ 5 ಶೆಡ್ಗಳಲ್ಲಿ ಸುಮಾರು 15,000ದಷ್ಟು ಕೋಳಿಗಳನ್ನು ಸಾಕಾಣಿಕೆ ಮಾಡುತ್ತಿದ್ದು, 5 ಶೆಡ್ಗಳ ಪೈಕಿ ಒಂದು ಶೆಡ್ ಏಕಾಏಕಿಯಾಗಿ ಕುಸಿದು ಬಿದ್ದು ಘಟನೆ ನಡೆದಿದೆ. ಇನ್ನು ಫಾರಂ ಕುಸಿದು ಬಿದ್ದ ಪರಿಣಾಮ ಶೆಡ್ನಲ್ಲಿದ್ದ 3,500 ಕೋಳಿಗಳ ಪೈಕಿ 800ಕ್ಕೂ ಹೆಚ್ಚು ಕೋಳಿಗಳು ಸಾವನ್ನಪ್ಪಿದ್ದು ಸಾಕಾಣಿಕೆದಾರರು ಕಣ್ಣೀರು ಹಾಕುವಂತಾಗಿದೆ. ಇನ್ನು 140 × 24 ಅಡಿಯ ಶೆಡ್ ಕುಸಿದು ಬಿದ್ದಿದ್ದು ಶೆಡ್ ನಿರ್ಮಾಣಕ್ಕೆ ಸುಮಾರು 6 ಲಕ್ಷದಷ್ಟು ಖರ್ಚು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈಗ ಕೋಳಿಗಳು ಸಾವನ್ನಪ್ಪಿರುವುದರಿಂದ ಲಕ್ಷಾಂತರ ರುಗಳು ರೈತರಿಗೆ ನಷ್ಟವಾಗಿದ್ದು ಸರ್ಕಾರದಿಂದ ಪರಿಹಾರ ನೀಡಿ ನಮಗೆ ನೆರವಾಗಬೇಕೆಂದು ಕೋರಿದ್ದಾರೆ. ಇನ್ನು 27ಕ್ಕೂ ಹೆಚ್ಚು ದಿನಗಳು ವಯಸ್ಸಾಗಿ ಕೋಳಿ ಕಟಾವಿಗೆ ಬಂದಿದ್ದ ಸಮಯದಲ್ಲಿ ಫಾರಂ ಕುಸಿದು ಬಿದ್ದ ಪರಿಣಾಮ ಸಾಕಾಣಿಕೆದಾರನಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿ ಪರದಾಡುವಂತಾಗಿದೆ.